ವೀಕ್ಷಕರೇ, ಪೆಂಗ್ವಿನ್ ಪ್ರಾಣಿಗಳು ಅಂಟಾರ್ಟಿಕಾದಲ್ಲಿ ಹೇಗೆ ಜನನಾಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಈ ಅಂಟಾರ್ಟಿಕಾವು ಜಗತ್ತಿನಲ್ಲೇ ಕೋಲ್ಡೆಸ್ಟ್ ಪ್ಲೇಸ್ ಎಂದು ಕರೆಯಲ್ಪಡುತ್ತೆ. ಮಿಲನದ ನಂತರ ಫರ್ಟಿಲೈಸರ್ ಮೊಟ್ಟೆ ಹುಟ್ಟಿಕೊಂಡು ಅದು ತಾಯಿಯ ಹೊಟ್ಟೆಯಲ್ಲಿ ಇರುತ್ತೆ. 29 ದಿನಗಳ ನಂತರ ತಾಯಿಯ ಪೆಂಗ್ವಿನ್ಗಳು ಸಮುದ್ರದ ಒಳಗೆ ಆಹಾರಕ್ಕಾಗಿ ಹೋಗುತ್ತವೆ. ಮೊಟ್ಟೆಯ ತೂಕವು ಬರೋಬ್ಬರಿ 450 kg ಇರುತ್ತದೆ. ತಾಯಿಯ ಪೆಂಗ್ವಿನ್ನಿಂದ ತಂದೆ ಪೆಂಗ್ವಿನ್ಗೆ ಮೊಟ್ಟೆಯನ್ನು ಕೊಡಬೇಕಾದರೆ 1 ಇಂಚು ಸ್ನೋಗೆ ಮುಟ್ಟಿದರೂ ಭ್ರೂಣವು ನಿಮಿಷದಲ್ಲೇ ಪ್ರಾಣ ಕಳೆದುಕೊಳ್ಳಬಹುದು. ಇನ್ನು ತಂದೆಯಾದಂಥ ಪೆಂಗ್ವಿನ್ ತನ್ನ ಕಾಲುಗಳಿಂದ ಈ ಮೊಟ್ಟೆಯನ್ನು ರಕ್ಷಿಸಿಕೊಳ್ಳುತ್ತೆ. ಇದು ಬರೋಬ್ಬರಿ 64 ದಿನ ಹೀಗೆ ಅಂಟಾರ್ಟಿಕಾ ವಿಂಟರಲ್ಲಿ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ತಾಪಮಾನವೂ ಸಹ -40°C ಇಳಿಕೆಯಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಸಾವಿರಾರು ಪೆಂಗ್ವಿನ್ಗಳು ಒಟ್ಟಾಗಿ ನಿಂತುಕೊಂಡು ಮೊಟ್ಟೆಯನ್ನು ಕಾಪಾಡಿಕೊಳ್ಳುತ್ತೆ. ಹಾಗೆ ಅವುಗಳು ಹಸಿವಲ್ಲಿ ಕೂಡ ಇರುತ್ತೆ. ಈ ಮರಿ ಪೆಂಗ್ವಿನ್ನ ಮೂತಿಯು ತಂದೆಯ ಪೆಂಗ್ವಿನ್ ಮೂತಿಗೆ ಇಟ್ಟಾಗ ಊಟವನ್ನು ತಿನ್ನಿಸುತ್ತದೆ, ಹಾಗೆ ಹಾಲನ್ನು ಕೂಡ ಕುಡಿಸುತ್ತದೆ. ವೀಕ್ಷಕರೇ, ತಾಯಿ ಪೆಂಗ್ವಿನ್ ಬರುವ ಅಷ್ಟರಲ್ಲಿ ತಂದೆಯ ಪೆಂಗ್ವಿನ್ನ ತೂಕವು ಬರೋಬ್ಬರಿ ಅರ್ಧಕ್ಕೆ ಅರ್ಧ kg ತೂಕ ಕಳೆದುಕೊಂಡಿರುತ್ತದೆ. ಸಾವಿರಾರು ಪೆಂಗ್ವಿನ್ಗಳು ಇದ್ದರೂ ತಾಯಿ ತನ್ನ ಮಗುವನ್ನು ತನ್ನ ಧ್ವನಿ ಮೂಲಕ ಪತ್ತೆ ಹಚ್ಚುತ್ತದೆ. ನಂತರ ಇಬ್ಬರು ಒಂದಾಗಿ ಒಟ್ಟಿಗೆ ಮಗುವನ್ನು ನೋಡಿಕೊಳ್ತಾರೆ. ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಎದುರಿಸಿ ಈ ಪೆಂಗ್ವಿನ್ಗಳು ಜೀವನವನ್ನು ಸಾಗಿಸುತ್ತದೆ. ವೀಕ್ಷಕರೇ, ಅಂಥ ಪ್ರಾಣಿಗಳಿಗೆ ಇಷ್ಟೊಂದು ತೊಂದರೆ ಬಂದರೂ ಧೈರ್ಯವಾಗಿ ಅವು ಜೀವನವನ್ನು ನಮ್ಮ ಜೀವನವೂ ಸಹ ಹೀಗೆ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಮುಂದೆ ಸಾಗಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದ.